ನಮಸ್ಕಾರ. ತುಲಾರಾಶಿಯವರಿಗೆ ಏಪ್ರಿಲ್ 2026 ಹೇಗಿರಲಿದೆ ಅಂತ ನೋಡೋಣ ಬನ್ನಿ. ಈ ತಿಂಗಳು ನಿಜ ಹೇಳಬೇಕು ಅಂದ್ರೆ ಒಂದು ಸಾಮಾನ್ಯ ತಿಂಗಳಲ್ಲ. ಇದು ಜೀವನದಲ್ಲಿ ಒಂದು ದೊಡ್ಡ ತಿರುವು ತರಬಹುದು. ಯಾಕಂದ್ರೆ ಒಂದ್ ಕಡೆ ಶನಿಯ ಪ್ರಬಲ ಶಕ್ತಿ ಇದೆ, ಇನ್ನೊಂದ್ ಕಡೆ ಗುರುವಿನ ಆಶೀರ್ವಾದನೂ ಇದೆ. ಈ ದೊಡ್ಡ ಸವಾಲುಗಳನ್ನೇ ಅದ್ಭುತ ಅವಕಾಶಗಳಾಗಿ ಹೇಗೆ ಬದಲಾಯಿಸಿಕೊಳ್ಳಬಹುದು ಅಂತ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ನೋಡೋಣ. ಸರಿ, ಈ ತಿಂಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಈ 5 ಮುಖ್ಯ ವಿಷಯಗಳನ್ನ ನೋಡೋಣ. ಮೊದ್ಲಿಗೆ ಗ್ರಹಗಳ ಸ್ಥಿತಿ, ಆಮೇಲೆ ಅದು ನಮ್ಮ ಕರಿಯರ್ ಮತ್ತು ಫಿನಾನ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಆಮೇಲೆ ಲವ್ ಮತ್ತು ಫ್ಯಾಮಿಲಿ ಲೈಫ್, ಆರೋಗ್ಯ ಮತ್ತು ಶಿಕ್ಷಣ, ಮತ್ತು ಕೊನೆಗೆ ನಾವು ಯಾವ ಮುನ್ನೆಚ್ಚರಿಕೆ ತಗೋಬೇಕು ಮತ್ತೆ ಪರಿಹಾರಗಳೇನು ಅಂತ ನೋಡೋಣ. ಮೊದಲನೆಯದಾಗಿ ಈ ತಿಂಗಳು ಆಕಾಶದಲ್ಲಿ ಗ್ರಹಗಳ ಆಟ ಹೇಗಿದೆ ಅಂತ ನೋಡೋಣ. ಯಾಕಂದ್ರೆ ಎಲ್ಲದಕ್ಕೂ ಅಡಿಪಾಯನೇ ಇದು. ಗ್ರಹಗಳ ಪೊಸಿಷನ್ ಅರ್ಥ ಆದ್ರೆ ಈ ತಿಂಗಳ ದಾರಿ ನಮಗೆ ಸುಲಭವಾಗುತ್ತೆ. 6ನೇ ಮನೆಯಲ್ಲಿ ಶನಿ ಇರೋದು ತುಲಾರಾಶಿಯವರಿಗೆ ನಿಜಕ್ಕೂ ಒಂದು ದೊಡ್ಡ ಬಲ ಅಂತಾನೆ ಹೇಳ್ಬೋದು. ಜ್ಯೋತಿಷ್ಯದಲ್ಲಿ 6ನೇ ಮನೆ ಅಂದ್ರೆ ಸವಾಲುಗಳ ಮನೆ. ಅಂದ್ರೆ ಸಾಲ, ಆರೋಗ್ಯ, ಶತ್ರುಗಳು, ಈ ತರಹದ ವಿಷಯಗಳು. ಇಲ್ಲಿ ಶಿಸ್ತಿನ ಕಾರಕ ಶನಿ ಬಂದು ಕೂತಾಗ ದೀರ್ಘಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗಳನ್ನ ಒಂದು ಪ್ಲಾನ್ ಪ್ರಕಾರ ಧೈರ್ಯದಿಂದ ಎದುರಿಸೋ ಶಕ್ತಿಯನ್ನ ಕೊಡ್ತಾನೆ. ಅಷ್ಟೇ ಅಲ್ಲ, ಏಪ್ರಿಲ್ 2ರ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಶನಿಯ ಶಿಸ್ತಿನ ಜೊತೆಗೆ ಮಂಗಳನ ಧೈರ್ಯ ಕೂಡ ಸೇರ್ಕೊಳ್ಳುತ್ತೆ. ಇದನ್ನ ಹೀಗೆ ಯೋಚನೆ ಮಾಡಿ, ಶನಿಯೊಬ್ಬ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆದ್ರೆ ಮಂಗಳ ಒಬ್ಬ ಫಿಯರ್ಲೆಸ್ ವಾರಿಯರ್. ಇವರಿಬ್ರು ಒಂದಾದ್ರೆ ಎಂತಹ ಸವಾಲನ್ನು ಗೆಲ್ಲೋ ಒಂದು ಅನ್ಸ್ಟಾಪಬಲ್ ಫೋರ್ಸ್ ಸೃಷ್ಟಿಯಾಗುತ್ತೆ. ಆದ್ರೆ ಇಲ್ಲೊಂದು ತುಂಬಾನೇ ಒಳ್ಳೆ ಸುದ್ದಿ ಇದೆ. ಭಾಗ್ಯಸ್ಥಾನದಲ್ಲಿ ಅಂದ್ರೆ 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ಒಂದು ರೀತಿ ದೈವಿಕ ರಕ್ಷಣೆ ಸದಾ ಇರುತ್ತೆ. ಅಂದ್ರೆ ಎಷ್ಟೇ ಕಷ್ಟ ಬಂದ್ರೂ ಎಲ್ಲೋ ಒಂದು ಕಡೆಯಿಂದ ಸಹಾಯ ಸಿಕ್ಕೇ ಸಿಗುತ್ತೆ. ಒಂದ್ ರೀತಿ ಸೇಫ್ಟಿ ನೆಟ್ ಇದ್ದ ಹಾಗೆ. ಇನ್ನು ರಾಹು ಕೇತುಗಳ ಪ್ರಭಾವ ಒಂದು ವಿಭಿನ್ನವಾದ ಡೈಮೆನ್ಷನ್ ಕೊಡುತ್ತೆ. ರಾಹು 5ನೇ ಮನೆಯಲ್ಲಿರೋದ್ರಿಂದ ಯೋಚನಾ ಲಹರಿಯೇ ಬದಲಾಗುತ್ತೆ. ಏನಾದ್ರೂ ಹೊಸದಾಗಿ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಅನ್ಸುತ್ತೆ. ಆದ್ರೆ ಅದೇ ಸಮಯದಲ್ಲಿ ಕೇತುವಿನಿಂದಾಗಿ ಫ್ರೆಂಡ್ ಸರ್ಕಲಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಹುದು. ಹೊಸ ಐಡಿಯಾಗಳಿಗೆ ವೆಲ್ಕಮ್, ಆದ್ರೆ ಸಂಬಂಧಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಹಾಗಾದ್ರೆ ಗ್ರಹಗಳ ಈ ಎಲ್ಲಾ ಎನರ್ಜಿ ನಮ್ಮ ವೃತ್ತಿಜೀವನ ಮತ್ತು ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಕೆರಿಯರ್ ಗ್ರಾಫ್ ಮೇಲ್ ಹೋಗುತ್ತಾ? ಬ್ಯಾಂಕ್ ಬ್ಯಾಲೆನ್ಸ್ ಏನಾಗ್ಬೋದು? ಬನ್ನಿ ನೋಡೋಣ. ಈ ತಿಂಗಳು ಕ್ಯಾಲೆಂಡರ್ನಲ್ಲಿ ಈ 3 ದಿನಾಂಕಗಳನ್ನ ಮಾರ್ಕ್ ಮಾಡ್ಕೊಳ್ಳಿ: ಏಪ್ರಿಲ್ 2, 14 ಮತ್ತು 19. ಯಾಕಂದ್ರೆ ಈ ದಿನಗಳಲ್ಲಿ ಆಗೋ ಗ್ರಹ ಬದಲಾವಣೆಗಳು ನಮ್ಮ ಗಮನ ಮತ್ತು ಕೆಲಸದ ಶೈಲಿಯಲ್ಲಿ ದೊಡ್ಡ ಬದಲಾವಣೆಗಳನ್ನ ತರುತ್ತೆ. ಈ ಸ್ಲೈಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಏಪ್ರಿಲ್ 14ಕ್ಕಿಂತ ಮುಂಚೆ ಪೂರ್ತಿ ಫೋಕಸ್ ಕೆಲಸ ಮುಗಿಸೋದ್ರಲ್ಲೇ ಇರುತ್ತೆ. ಪೆಂಡಿಂಗ್ ಫೈಲ್ಸ್, ಹಳೆ ಕೆಲ್ಸ ಎಲ್ಲವನ್ನೂ ಮುಗಿಸ್ಬೇಕು ಅನ್ನೋ ಒಂದು ಅಗ್ರೆಸಿವ್ ಮೂಡಿರುತ್ತೆ. ಆದ್ರೆ 14ರ ನಂತರ ಗೇಮ್ ಚೇಂಜ್ ಆಗುತ್ತೆ. ಫೋಕಸ್ ಕೆಲ್ಸದಿಂದ ಜನರ ಕಡೆ ಶಿಫ್ಟ್ ಆಗುತ್ತೆ. ಅಂದ್ರೆ ಸಂಬಂಧಗಳನ್ನ ರಾಜತಾಂತ್ರಿಕವಾಗಿ ನಿಭಾಯಿಸೋದು ಮುಖ್ಯವಾಗುತ್ತೆ. ಹೌದು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತ ಸಿಗತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ವರ್ಕ್ ಪ್ಲೇಸ್ನಲ್ಲಿ ತಾಳ್ಮೆ ತುಂಬಾನೇ ಮುಖ್ಯ. ಸಹೋದ್ಯೋಗಿಗಳ ಜೊತೆ ಸಣ್ಣಪುಟ್ಟ ಘರ್ಷಣೆಗಳಾಗ್ಬೋದು, ಆದ್ರೆ ಆ ಸಮಯದಲ್ಲಿ ಕೂಲಾಗಿ ನಿಭಾಯಿಸಿದ್ರೆ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಬಗ್ಗೆ ಒಳ್ಳೆ ಮಾತುಕತೆ ಶುರುವಾಗೋ ಸಾಧ್ಯತೆ ಕೂಡ ಇದೆ. ಹಣಕಾಸಿನ ವಿಷಯದಲ್ಲಿ ಒಂದು ಕ್ಲಿಯರ್ ಮೆಸೇಜ್ ಇದೆ. ಏನಂದ್ರೆ ಇದು ಸಾಲಗಳನ್ನ ತೀರಿಸೋಕೆ ಬೆಸ್ಟ್ ಟೈಮ್. ಅದೇ ಒಂದು ದೊಡ್ಡ ಆದ್ರೆ ಇದೆ. ಶಾರ್ಟ್ಕಟ್ನಲ್ಲಿ ದುಡ್ಡು ಮಾಡೋ ಸ್ಕೀಮ್ಗಳಿಂದ ದಯವಿಟ್ಟು ದೂರ ಇರಿ. ಏಪ್ರಿಲ್ 19ರ ನಂತರ ಜಂಟಿ ಆಸ್ತಿಗಳ ಬಗ್ಗೆ ಗಮನ ಹರಿಸೋದು ಒಳ್ಳೆದು. ಸರಿ, ಕೆರಿಯರ್ ಮತ್ತು ಫೈನಾನ್ಸ್ ಆಯ್ತು. ಈಗ ನಮ್ಮ ಜೀವನದ ತುಂಬನೇ ಸೂಕ್ಷ್ಮವಾದ ಭಾಗ ಅಂದ್ರೆ ಪ್ರೀತಿ ಮತ್ತು ಕೌಟುಂಬಿಕ ಸಂಬಂಧಗಳ ಬಗ್ಗೆ ನೋಡೋಣ. ನೋಡಿ, ಈ ಒಂದು ವಾಕ್ಯದಲ್ಲೇ ಈ ತಿಂಗಳ ಸಂಬಂಧಗಳ ಪೂರ್ತಿ ಸಾರಾಂಶ ಇದೆ. ಸಂಬಂಧಗಳನ್ನ ಶುದ್ಧೀಕರಿಸುವ ತಿಂಗಳು ಅಂದ್ರೆ ಏನು? ಇದು ಒಂದ್ ರೀತಿ ರಿಲೇಶನ್ಶಿಪ್ ಡಿಟಾಕ್ಸ್ ಇದ್ದ ಹಾಗೆ. ಹಳೇ ತಪ್ಪು ತಿಳುವಳಿಕೆಗಳನ್ನ, ನೋವನ್ನ ತೆಗೆದುಹಾಕಿ ಸಂಬಂಧಗಳನ್ನ ಇನ್ನಷ್ಟು ಸ್ಪಷ್ಟವಾಗಿ, ಗಟ್ಟಿಯಾಗಿ ಮಾಡ್ಕೊಳ್ಳೋ ಸಮಯವಿದು. ಹೌದು, ಈ ತಿಂಗಳು ಸಂಬಂಧಗಳು ಒಂದು ಪರೀಕ್ಷೆಯನ್ನ ಎದುರಿಸಲಿವೆ. ಈ ಶುದ್ಧೀಕರಣದ ಪ್ರೋಸೆಸ್ನಲ್ಲಿ ಕೆಲವು ದುರ್ಬಲ ಸಂಬಂಧಗಳು ಮುರಿದು ಹೋಗಬಹುದು. ಆದ್ರೆ ಯಾವ ಸಂಬಂಧಗಳು ಗಟ್ಟಿಯಾಗಿರ್ತಾವೋ ಅವು ಬೆಂಕಿಯಲ್ಲಿ ಅರಳಿದ ಬಂಗಾರದ ಹಾಗೆ ಇನ್ನಷ್ಟು ಗಟ್ಟಿಯಾಗ್ತವೆ, ಇನ್ನಷ್ಟು ಹೊಳೆಗ್ತವೆ. ವೃತ್ತಿಯಲ್ಲಿ ಯಶಸ್ಸು, ಸಂಬಂಧಗಳಲ್ಲಿ ಖುಷಿ, ಇದೆಲ್ಲಕ್ಕೂ ನಮ್ಮ ಆರೋಗ್ಯ ಮತ್ತು ಜ್ಞಾನ ತಾನೇ ಅಡಿಪಾಯ. ಸರಿ, ಹಾಗಾದ್ರೆ ಈಗ ಆರೋಗ್ಯ ಮತ್ತು ಶಿಕ್ಷಣದ ವಿಷಯದಲ್ಲಿ ಈ ತಿಂಗಳು ಹೇಗಿದೆ ಅಂತ ನೋಡೋಣ. 6ನೇ ಮನೆಯಲ್ಲಿ ಇಷ್ಟೆಲ್ಲ ಆಕ್ಟಿವಿಟಿ ಇರೋದ್ರಿಂದ ಆರೋಗ್ಯ ನಮ್ಮ ಮೊದಲನೇ ಪ್ರಿಯಾರಿಟಿ ಆಗ್ಲೇಬೇಕು.
ಇದು ಈ ತಿಂಗಳ ಒಂದು ಪ್ರಮುಖ ಪ್ರಶ್ನೆ. ಹಾಗಾದ್ರೆ ಪ್ರೋಆಕ್ಟಿವ್ ಆಗಿ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳೋದು? ಬನ್ನಿ, ಕೆಲವು ಟಿಪ್ಸ್ ನೋಡೋಣ. ನೋಡಿ, ಸುಸ್ತು, ಬೆನ್ನುನೋವು ಅಥವಾ ಸಣ್ಣ ಪುಟ್ಟ ಗಾಯಗಳು ಆಗೋ ಸಾಧ್ಯತೆ ಇರುತ್ತೆ. ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಬರಬಹುದು. ಇದರಿಂದ ಕಲಿಬೇಕಾದ ಪಾಠ ಒಂದೇ: ಜಾಗರೂಕರಾಗಿರಿ. ಸಣ್ಣ ಕಾಳಜಿ ದೊಡ್ಡ ಸಮಸ್ಯೆಯನ್ನು ತಡೆಯುತ್ತೆ ಅಷ್ಟೇ. ವಿದ್ಯಾರ್ಥಿಗಳೇ, ಗಮನ ಕೊಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ತುಂಬಾನೇ ಒಳ್ಳೆ ಸಮಯ. ಆದ್ರೆ ಒಂದು ಚಾಲೆಂಜ್ ಇದೆ: ರಾಹುವಿನ ಪ್ರಭಾವದಿಂದ ಮನಸ್ಸು ಬೇಗ ಡೈವರ್ಟ್ ಆಗಬಹುದು. ಸೊ ಈ ತಿಂಗಳು ಯಶಸ್ಸಿನ ಮ್ಯಾಜಿಕ್ ವರ್ಡ್ಸ್ ಅಂದ್ರೆ ಶಿಸ್ತು ಮತ್ತು ಏಕಾಗ್ರತೆ. ಸರಿ, ನಾವು ಈ ತಿಂಗಳ ಮ್ಯಾಪ್ ನೋಡಿದ್ವಿ, ಚಾಲೆಂಜ್ಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ತುಂಬಾನೇ ಪ್ರಾಕ್ಟಿಕಲ್ ಆದ ಭಾಗಕ್ಕೆ ಬರೋಣ. ಅಂದ್ರೆ ಈ ಪಯಣವನ್ನ ಸುಲಭ ಮಾಡ್ಕೊಳ್ಳೋಕೆ ನಾವೇನ್ ಮಾಡ್ಬಹುದು? ಈ ತಿಂಗಳ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸೋಕೆ ಇಲ್ಲಿ 3 ಸರಳವಾದ ಆದ್ರೆ ತುಂಬಾನೇ ಪವರ್ಫುಲ್ ಆದ ಸ್ಟೆಪ್ಸ್ ಇವೆ. ಇವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಕಷ್ಟಗಳನ್ನ ಎದುರಿಸೋ ಧೈರ್ಯ ಮತ್ತು ಮನೋಬಲ ಖಂಡಿತ ಸಿಗುತ್ತೆ. ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ: ಈ ಪರಿಹಾರಗಳು ಮ್ಯಾಜಿಕ್ ಮಾಡಿ ಸಮಸ್ಯೆಗಳನ್ನ ಮಾಯ ಮಾಡಲ್ಲ. ಬದಲಾಗಿ ಆ ಸಮಸ್ಯೆಗಳನ್ನ ಎದುರಿಸೋಕೆ ಬೇಕಾದ ಆಂತರಿಕ ಶಕ್ತಿಯನ್ನ ನಮ್ಗೆ ಕೊಡುತ್ತೆ. ದಾನದಿಂದ ಕರುಣೆ, ಪೂಜೆಯಿಂದ ಶ್ರದ್ಧೆ ಮತ್ತು ಮಂತ್ರದಿಂದ ಮನೋಬಲ ಇವು ಹೆಚ್ಚಾಗ್ತವೆ. ಹಾಗಾದ್ರೆ ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳ ಥೀಮ್ ಏನೋ? ಇದು ಸೇವೆ, ಆರೋಗ್ಯ ಮತ್ತು ಸಾಲಕ್ಕೆ ಸಂಬಂಧಿಸಿದ ಸವಾಲುಗಳ ತಿಂಗಳು. ಆದ್ರೆ ಇದರಲ್ಲೇ ಒಂದು ವಿಶೇಷತೆ ಇದೆ: ಪರಿಹಾರಗಳು ಕೂಡ ಆ ಸವಾಲುಗಳಲ್ಲೇ ಅಡಗಿರ್ತವೆ. ಮತ್ತು ಕೊನೆಯದಾಗಿ ಈ ಒಂದು ಮಾತನ್ನ ನೆನ್ಪಿನಲ್ಲಿಡಿ: ಪ್ರತಿ ಪರೀಕ್ಷೆಯಲ್ಲೂ ಒಂದು ಪರಿಹಾರ ಅಡಗಿರುತ್ತದೆ. ಸರಿಯಾದ ದೃಷ್ಟಿಕೋನ ಮತ್ತು ಪ್ರಯತ್ನದಿಂದ ಈ ತಿಂಗಳ ಪ್ರತಿಯೊಂದು ಸವಾಲನ್ನೂ ಒಂದು ದೊಡ್ಡ ಅವಕಾಶವಾಗಿ ಬದಲಾಯಿಸಿಕೊಳ್ಳಬಹುದು. ಎಲ್ಲರಿಗೂ ಶುಭವಾಗಲಿ.